ಸ್ನೇಹಿತರೆ ನಮಸ್ಕಾರ. ನೀವು ಗಮನಿಸ್ತಿದ್ರ ವಿಡಿಯೋದಲ್ಲಿ ಅಡಿಕೆ ಗಿಡಕ್ಕೆ ಹೊಸ್ದಾಗೆ 2 ಇಂಚಿನ ಪೈಪ್ ಹಾಕ್ಕೊಂಡು ಮತ್ತು 1.25 ಇಂಚಿಂದ ಹಾಕ್ಕೊಂಡು ಲೆಫ್ಟು ರೈಟು ಲ್ಯಾಟ್ರಲ್ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ಮೊದಲೆಲ್ಲ ಭೂಮಿ ಒಳಗಿಂದ ಏನು 1.25 ಇಂಚು ಉಣಿರ್ತಿದ್ವಿ ಅಲ್ಲಿಂದ ತಗೊಳ್ಳೋರು. ಇವಾಗ ನೋಡ್ರಿ ಎಲ್ಲ ಮೇಲ್ಗಡೆನೇ ಮಾಡ್ತಾಯಿದ್ದಾರೆ. ನೀವು ಗಮನಿಸ್ಬೋದು, ಪ್ರತಿ ಸಾಲಿಗೂ 1.25 ಇಂಚು ಮೇಲಕ್ಕೆ ಎತ್ತಿದ್ದಾರೆ. ಅಲ್ಲಿಂದ ಲೆಫ್ಟು ರೈಟು ತೊಗೊಂಡಿದ್ದಾರೆ. ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ನನ್ನ ಅನಿಸಿಕೆ ಮತ್ತು ಜನಗಳು ಅಂದರೆ ರೈತರು ಯಾವ ಥರ ಅಭಿಪ್ರಾಯ ಪಡ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಇದರಿಂದ ಏನಾಗುತ್ತೆ ಅಂದರೆ ಈ ಏನು ಲ್ಯಾಟ್ರಲ್ ಬಳ್ಳಿ ಇದೆ ಇದು ಭೂಮಿಯಿಂದ ಮೇಲಿರುತ್ತೆ, ನಮಗೇನು ಪ್ರಾಬ್ಲಮ್ಗಳು ಮೇಲೆ ಕಾಣುತ್ತೆ. ಅದ್ರ ಜೊತೆಗೆ ಕಟ್ಕೊಂಡ್ರೆ ಇಲ್ಲೇ ಗೊತ್ತಾಗುತ್ತೆ, ಇಲ್ಲಿಂದನೇ ಕಿತ್ತುಬಿಟ್ಟು ಕ್ಲೀನ್ ಮಾಡ್ಬೋದು. ಆ್ಯಕ್ಚುಲಿ ಈ ಥರ ಇದ್ದಾಗ ಏನು ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಇದರಲ್ಲಿ ನಮಗೆ ಏನಾದ್ರು ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಅಂತಂದರೆ ಸ್ನೇಹಿತರೆ, ಇದು ಸ್ವಲ್ಪ ಕಾಲ 1 ವರ್ಷ 2 ವರ್ಷ ಆದಾಗ ಸ್ವಲ್ಪ ಬೇಗ ಬಿಸಿಲಿಗೆ ಒಣಗಿ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲಸ ಸಿಂಪಲ್ ಇರುತ್ತೆ. ಇಲ್ಲಿ ಕೊಯ್ಕೊಂತೀವಿ, ಒಂದು ಗಮ್ ಹಾಕೊಂತೀವಿ, ಮತ್ತೆ ಮೇಕೆತ್ತು ಹಾಕ್ಕೊತೀವಿ. ಅದು ಆ ಥರ ಪ್ರಾಬ್ಲಮ್ಮು ಇರುತ್ತೆ ಮತ್ತು ಕೆಲಸ ಮಾಡ್ಕೊಳ್ಲಿಕ್ಕೂ ಸಿಂಪಲ್ ಇರುತ್ತೆ. 1.25 ಇಂಚು ಮನೆಯಲ್ಲಿ ಇರ್ತಾವಲ್ಲ, ಕೊಯ್ಕೊಂತೀವಿ, ಗಮ್ ಹಾಕ್ಕೊಂತೀವಿ, ಮತ್ತೊಂದು ಹೊಲ ಹೊಡ್ಕೊಂಡು ಹಾಕ್ಕೊತೀವಿ. ಸೊ ಒಂದೊಂದು ಸರಿ ನಾವು ಒಂದು ಸ್ವಲ್ಪ ಜಾಸ್ತಿ ಜೋರಾಗೆ ಈ ಕಡೆ ಹೊಲದಲ್ಲಿ ಓಡಾಡುವಾಗ ಈ ಬಳ್ಳಿ ಜಗ್ಗಿರು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಹೊಲದಲ್ಲಿ ನಾವು ಓಪನ್ನಾಗಿ ದನಗಳನ್ನ ಹಿಂಗೆ ಮೇಯ್ಸ್ಲಿಕ್ಕಾಗಲ್ಲ. ಅವೆಲ್ಲ ಅವು ಇಲ್ಲಿ ಬಂದು ಮೇಯ್ಕೊಂತಾಯ ಈ ಬಳ್ಳಿ ಹತ್ತೈತ ಜಗ್ಗಿರು ಕಿತ್ಕೊಂಬೋದು ಅಥವಾ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಹಾಕೊಳ್ಳೋದು ಈಸಿ ಇರುತ್ತೆ. ಜನ ಸ್ವಲ್ಪ ಭೂಮಿ ಒಳಗಿಂದ ತೆಗೆದಾಗ ಅಲ್ಲೇನಾರು ಪ್ರಾಬ್ಲಮ್ ಆದರೆ ಮತ್ತೆ ಅಲ್ಲಿಂದ ತೆಗಿಯೋದು ಕೂಲಿ ಕಾರ್ಮಿಕರದ್ದು ತೊಂದರೆ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದಾರೆ. ಇದು ಕಾಣುತ್ತೆ ಅಂತ ಹೇಳ್ಬಿಟ್ಟು ದನ ಕರುಗಳು ಬಿಡಲಿಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಓಡಾಡ್ಬೇಕಾರೆ ಓಡಾಡ್ಬೇಕಾರೆ ದೂರ ಓಡಾಡಿರಲ್ಲ ಏನಾಗಲ್ಲ, ಹತ್ರ ಓಡಾಡ್ಬೇಕಾದ್ರೆ ಸ್ವಲ್ಪ ಕಾಲು ಎತ್ಕೊಂಡು ಆ ಥರ ಓಡಾಡಬೇಕಾಗತ್ತೆ. ಪ್ರತಿಯೊಂದರಲ್ಲೂ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಈಗ ಇತ್ತೀಚೆಗೆ ಈ ಥರ ಮಾಡ್ತಾಯಿದ್ದಾರೆ. ಪ್ರತಿ ಲೈನಿಗೂ ಎತ್ತಿದ್ದಾರೆ ನೋಡ್ರಿ, 1.25 ಇಂಚಿಂದು. ಇದು ಹೊಸ್ದಾಗಿ ಮಾಡಿದ್ದಾರೆ. ಇದು ಶಿವಗಂಗದರದು ಕೃಷಿ ಜಮೀನು, ಮಾದರಿ ಬಸ್ಸು ಓನರು ಜಮೀನಿದೆ, ಅಡಿಕೆ ತೋಟ. ಅವರು ಈ ಥರ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ರಿ, ಹೊಸ್ದಾಗಿ ಮಾಡಿದ್ದಾರೆ, ರೀಸೆಂಟಾಗಿ ಏಕ ಮಾಡಿದ್ದಾರೆ ನೋಡ್ರಿ.